ಪ್ರಿಯ ವೀಕ್ಷಕರೇ, ಸುದ್ದಿ ಶೋಧಕ್ಕೆ ಸ್ವಾಗತ. ಕೊಪ್ಪದ PM ಶ್ರೀ KPS ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಶೌಚಾಲಯದ ಅವ್ಯವಸ್ಥೆಯ ಬಗ್ಗೆ ಒಂದು ವರದಿ. ಹೌದು ವೀಕ್ಷಕರೇ, ಕೊಪ್ಪದ KPS ಶಾಲೆಯ ವಿದ್ಯಾರ್ಥಿಗಳ ಶೌಚಾಲಯದಲ್ಲಿ ನೀರು ಇಲ್ಲ, ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ. ವಿದ್ಯಾರ್ಥಿಗಳು ಮೂಗು ಮುಚ್ಚಿ ಬಹಿರ್ದೆಸೆಗೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಯಾಕೆ ಅಧಿಕಾರಿಗಳೇ, ಇದರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಅಥವಾ ಮಕ್ಕಳು ಕಾಯಿಲೆ ಹಿಡಿದು ಆಸ್ಪತ್ರೆಗೆ ಸೇರಲಿ ಎನ್ನುವ ಯೋಚನೆನಾ? ಈ ಶೌಚಾಲಯಗಳು ನೀರನ್ನು ಕಾಣಲು ಎಷ್ಟು ವರ್ಷಗಳಾದವು. ನೀರಿನ ಟ್ಯಾಂಕ್ ಇದ್ದರೂ ಖಾಲಿ. ವಿದ್ಯಾರ್ಥಿನಿಯರ ಶೌಚಾಲಯಗಳಿಗೆ ಬಾಗಿಲಿದ್ದರೂ ಮುಚ್ಚದೇ ಇರುವ ಬಾಗಿಲುಗಳು. ಈಗ ಮಳೆಗಾಲ ಇರುವುದರಿಂದ ಒಂದು ವೇಳೆ ಹುಳ ಉಪ್ಪಟೆಗಳು ಬಂದು ಸೇರಿದ್ದಲ್ಲಿ ಪರಿಸ್ಥಿತಿ ಅಧೋಗತಿ. ಇದರ ಬಗ್ಗೆ ಅಸಡ್ಡೇನಾ ಅಥವಾ ಕಣ್ಣು ಕಾಣದಂತೆ ಇರುವ ನಾಟಕವು? ಈ ಅವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ಪೋಷಕರನ್ನೇ ಗೋಗರೆಯುವ ಪರಿಸ್ಥಿತಿ ಬಂದಿದೆ. ವಿದ್ಯಾರ್ಥಿಗಳು ಬಹಿರ್ದೆಸೆಗೆ ಹೋಗಲು ತುಂಬ ಕಷ್ಟಪಡುವ ಪರಿಸ್ಥಿತಿ ಉಂಟಾಗಿದೆ. ಪೋಷಕರು ಈ ಬಗ್ಗೆ ಧ್ವನಿ ಎತ್ತಿದರೆ ವಿದ್ಯಾರ್ಥಿಗಳೇ ಟಾರ್ಗೆಟ್. SDMC ಕಮಿಟಿ ಉಪಾಧ್ಯಕ್ಷರ ನಿರ್ಲಕ್ಷ್ಯ. ಈ ಬಗ್ಗೆ SDMC ಗಮನ ಹರಿಸದಿರುವುದು ಆಶ್ಚರ್ಯ ಉಂಟು ಮಾಡಿದೆ. ಈ ಬಗ್ಗೆ ತನಿಖೆ ನಡೆಸಿ ಆದಷ್ಟು ಬೇಗ ಈ SDMC ಕಮಿಟಿಯನ್ನು ರದ್ದುಪಡಿಸಬೇಕು ಎಂದು ಪತ್ರಿಕಾ ಬಳಗದಿಂದ 13/7/26 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಮರ್ಪಣೆ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಪೋಷಕರ ಆಗ್ರಹ. ಇದೇ ರೀತಿ ಒಬ್ಬ ವಿದ್ಯಾರ್ಥಿನಿಯ ಪೋಷಕರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ನೀರಿಂದ ಹೆಣ್ಮಕ್ಳು ಬರುವಂತದ್ದು ಜಾಗ, ಪ್ರೌಢಾವಸ್ಥೆ ಇರುವ ಹೆಣ್ಮಕ್ಳು ನೀರಿಂದ ಅವಶ್ಯಕತೆ ಬೇಕೇ ಬೇಕಲ್ಲಿಗೆ. ನೀರಿಂದು ಮತ್ತೆ ಅಲ್ಲಿದ್ದು ಶುಚಿತ್ವ ಒಂದು ಎರಡು ಕಾಪಾಡ್ಕೊಂಡ್ರೆ ಸಾಕು, ಅಷ್ಟೇ. ಮತ್ತೆ ಏನ್ ಕೇಳ್ಕೊಳ್ಳೋದು ಬೇರೆ ಮತ್ತೆ ಅಲ್ಲಿ ದೇವರ ದಯದಿಂದ ಅಲ್ಲಿ ಏನು ಎಜುಕೇಶನ್ ಬಗ್ಗೆ ಮಾತಾಡೋಂಗಿಲ್ಲ. ಪ್ರತಿಯೊಂದು ಆಮೇಲೆ ಟೀಚರ್ಸ್ ಆಗ್ಲಿ, ಊಟ ಕೊಡುವಂತ ವ್ಯವಸ್ಥೆಯಲ್ಲಿ ಅದರಲ್ಲಿ ಏನು ತೊಂದರೆ ಇಲ್ಲ. ಇದು ಶೌಚಾಲಯದೊಂದೇ ಸಣ್ಣದು ಬಂದು ಅದೊಂದು ಪ್ರಾಬ್ಲಮ್, ಮತ್ತೆ ಬಿಟ್ರೆ ಮತ್ತೇನು ನಮ್ಗೆ ಇದುವರೆಗೆ ಏನಿಲ್ಲ. ಚೆನ್ನಾಗಿದೆ, ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಟೀಚರ್ಸ್ ತುಂಬಾ ಒಳ್ಳೆಯವರಿದ್ದಾರೆ, ಮಕ್ಕಳೊಟ್ಟಿಗೆ ಒಳ್ಳೆ ಸಂಪರ್ಕದಲ್ಲಿರ್ತಾರೆ, ಚೆನ್ನಾಗಿದೆ. ಮತ್ತೆ ಬೇರೆ ಅಲ್ಲ, ಈ ವ್ಯವಸ್ಥೆ ಟೀಚರ್ಸ್ ಬರಲ್ಲ, SDMC ಬರುತ್ತೆ. SDMC ಸಮಿತಿಗೆ ಬರುತ್ತೆ. ಅದ್ರ ಬಗ್ಗೆ ಅವರಿಗೆ ಮಾತಾಡ್ಸೋದು ಯಾರು ಅಂತಾನೆ ಗೊತ್ತಾಗಲ್ಲ ನಮ್ಗೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು. ಈಗ ನಿಮ್ಗೆ ನಿಮ್ಮ ಮಗಳು ಏನಾದ್ರು ಹೇಳ್ತಾಳ ಅಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ? ನನ್ನ ಮಗಳ ಅಂತ ಅಲ್ಲ, ಸುಮಾರು ಜನ ಮಕ್ಕಳು ಪೋಷಕರಾಗಿ ಮಾತಾಡ್ತಿದ್ದೀರಲ್ಲ? ಹೌದೌದು, ಇದೆ. ನಾನು ಕೇಳ್ತಾನೆ ಇದೀನಿ, ಯಾವಾಗ್ಲೂ ಮಾಮೂಲಿ ಕೇಳಿದೀನಿ ನಾನು. ಸಮಸ್ಯೆ ಇದೆ ಅಂತ ಹೇಳ್ತಾರಲ್ಲ? ಸಮಸ್ಯೆ ಇದೆ, 100% ಇದೆ. ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 3 ಗಂಟೆ ಸ್ವಾಮಿ, ನಾವಂತೂ ಅಲ್ಲಿ ಒಳಗ್ ಹೋಗಿರಲ್ಲ, ನಾವೇನ್ ನೋಡಿರಲ್ಲ. ನಮಗೆ ಅವ್ರು ಹೇಳಿರೋದ್ರಿಂದಾನೇ ನಮಗ್ ಗೊತ್ತಾಗ್ಬೇಕು, ಬಿಟ್ರೆ ಮತ್ತೆ ಹೆಂಗ್ ಗೊತ್ತಾಗತ್ತೆ? ಯಾಕಂದ್ರೆ ಮಕ್ಕಳು ಹೇಳಿರ್ಬೇಕು, ನಾವು ಬಾಯ್ಪಾಠ ಏನು ಹೇಳಿರ್ಲಿಲ್ಲ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ವಿದ್ಯಾರ್ಥಿಗಳ ಪೋಷಕರು ಆಡಿದ ಮಾತನ್ನು. ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆಗಳಿಗೆ ವಿದ್ಯಾರ್ಥಿಗಳು ಪೋಷಕರೊಡನೆ ಹೇಳಲು ಮಾತ್ರ ಸಾಧ್ಯ. ಒಂದು ವೇಳೆ ಈ ವಿಚಾರಗಳನ್ನು ಬಹಿರಂಗಪಡಿಸಿದರೆ ವಿದ್ಯಾರ್ಥಿಗಳೇ ಟಾರ್ಗೆಟ್. ಆದ್ದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂತಹ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರ ಆಗ್ರಹ. ಸುದ್ದಿ ಶೋಧ, ಕೊಪ್ಪ, ಚಿಕ್ಕಮಗಳೂರು.